ಬೆಂಗಳೂರಿಗರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಕಟ್ಟಡ ನಿರ್ಮಾಣ ನಿವೇಶನದಾರರಿಗೆ ಜಿಬಿಎ ಮಹತ್ವದ ವಿನಾಯಿತಿಯನ್ನ ಕೊಡಲಾಗ್ತಾ ಇರೋದು. ಇದು ಜಿಬಿಎಯಿಂದ ಕೊಡ್ತಾ ಇರುವಂತಹ ಗುಡ್ ನ್ಯೂಸ್. 1200 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡುವವರಿಗೆ ಈ ವಿನಾಯಿತಿ. ನೆಲಮಹಡಿ 2 ಅಂತಸ್ತಿನ ಕಟ್ಟಡಕ್ಕೆ ಓಸಿ ಅಗತ್ಯ ಇಲ್ಲ. ಓಸಿ ವಿನಾಯಿತಿ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಿಗರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಗುಡ್ ನ್ಯೂಸ್ ಒಂದನ್ನ ಕೊಡ್ತಾ ಇರೋದು. ನೆಲಮಹಡಿ ಹಾಗೂ 2 ಅಂತಸ್ತಿನ ಕಟ್ಟಡಕ್ಕೆ ಸ್ವಾಧೀನಾನುಭವ ಪ್ರಮಾಣ ಪತ್ರ ಅಗತ್ಯ ಇಲ್ಲ ಅಂತ ಹೇಳಿದೆ. ಸ್ಟಿಲ್ಟ್ ಫ್ಲೋರ್ ಜೊತೆಗೆ 3 ಅಂತಸ್ತಿನ ಕಟ್ಟಡಕ್ಕೆ ಸ್ವಾಧೀನಾನುಭವ ಪ್ರಮಾಣ ಪತ್ರ ಅಗತ್ಯ ಇಲ್ಲ ಅನ್ನೋದನ್ನ ಸರ್ಕಾರ ಹೇಳಿರೋದು ತನ್ನ ಆದೇಶದಲ್ಲಿ. ಓಸಿ ವಿನಾಯಿತಿಯಿಂದ ಆದೇಶವನ್ನ ಮಾಡಿ ಜನರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸರ್ಕಾರ. ಬೆಂಗಳೂರಿಗರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇರೋದು. ಕಟ್ಟಡ ನಿರ್ಮಾಣ ಹಾಗೂ ನಿವೇಶನದಾರರಿಗೆ ಜಿಬಿಎಯಿಂದ ಮಹತ್ವದ ವಿನಾಯಿತಿಯನ್ನ ಕೊಡಲಾಗ್ತಾ ಇದೆ. ಕಟ್ಟಡ ನಿರ್ಮಾಣಕ್ಕೆ ಓಸಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ವಿನಾಯಿತಿಯನ್ನ ಕೊಟ್ಟು ಸರ್ಕಾರ ಆದೇಶವನ್ನ ಹೊರಡಿಸಿದೆ. 1200 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡುವಂತಹ ನಿವೇಶನಗಳಿಗೆ ಓಸಿಯಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಇದು ಸರ್ಕಾರದಿಂದ ಕೊಟ್ಟಿರುವಂತಹ ಮಹತ್ವದ ಆದೇಶ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಲೋಕೇಶ್, ಈಗ ಓಸಿ ವಿನಾಯಿತಿಯನ್ನ ಕೊಟ್ಟಿದೆ ಸರ್ಕಾರ, ಇದರಿಂದ ಯಾರಿಗೆಲ್ಲ ಲಾಭ ಆಗ್ತಿದೆ? ಅರ್ಪಿತಾ, ಈಗ ಓಸಿ ವಿನಾಯಿತಿ ನೀಡಿರುವಂತದ್ದು ಕೇವಲ 1200 ಸ್ಕ್ವೇರ್ ಫೀಟ್ ಅಡಿಯಲ್ಲಿ ನಿರ್ಮಾಣ ಆಗುವಂತ ಕಟ್ಟಡ, ಅದರಲ್ಲೂ ಕೂಡ ನಕ್ಷೆ ಮಂಜೂರಾತಿ ಇರುವಂತಹ ಗ್ರೌಂಡ್ ನೆಲಮಹಡಿ ಮತ್ತೆ 2 ಅಂತಸ್ತಿನ ಕಟ್ಟಡ, ವಾಸದ ಕಟ್ಟಡಗಳಿಗೆ ಮಾತ್ರ ಓಸಿ ವಿನಾಯಿತಿ ಇದೆ. ಜೊತೆಗೆ ಸ್ಟಿಲ್ಟ್ ಫ್ಲೋರ್ ಮತ್ತೆ 2 ಅಂತಸ್ತಿನ ಕಟ್ಟಡ ಒಳಗೊಂಡಂತಹ ವಾಸದ ಕಟ್ಟಡಗಳಿಗೆ ಓಸಿ ವಿನಾಯಿತಿಯನ್ನ ನೀಡಿರುವಂತದ್ದು. ಇವರು ಮಾತ್ರ ಓಸಿ ವಿನಾಯಿತಿ ಇದೆ. ಅದು ನಕ್ಷೆ ಮಂಜೂರಾತಿಯನ್ನು ಕೂಡ ಹೊಂದಿರಬೇಕಾಗತ್ತೆ. ಇವರು ಯಾವುದೇ ರೀತಿಯಾದಂತಹ ಸ್ವಾಧೀನಾನುಭವ ಪತ್ರ ಪಡೆಯುವಂತಿಲ್ಲ ಅಂತೇಳಿ ಈಗ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಕೂಡ ಮಾಡಿರುವಂತದ್ದು. ಒಂದು ವೇಳೆ ನೆಲಮಹಡಿ ಮತ್ತೆ 3 ಅಂತಸ್ತಿನ ಕಟ್ಟಡ, 4 ಅಂತಸ್ತಿನ ಕಟ್ಟಡ, 5 ಅಂತಸ್ತಿನ ಕಟ್ಟಡ ಕಟ್ತೀವಿ ಅಂತಂದ್ರೆ ಅವರು ಓಸಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಓಸಿ ಇಲ್ದೇನೆ ಅವರು ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 1200 ಚದರ ಅಡಿ ವಿಸ್ತರಣೆಯಲ್ಲಿ ನಿರ್ಮಾಣ ಆಗುವಂತ ನಿವೇಶನ ನಕ್ಷೆ ಮಂಜೂರಾತಿಯನ್ನ ಹೊಂದಿದ್ದು ಅವರು ನೆಲಮಹಡಿ 2 ಅಂತಸ್ತು ಮತ್ತೆ ಸ್ಟಿಲ್ಟ್ ಫ್ಲೋರ್ 3 ಅಂತಸ್ತನ್ನ ಕೊಟ್ಟು ಅವರಿಗೆ ಓಸಿ ವಿನಾಯಿತಿ ನೀಡುವಂಥದ್ದು. ಈ ರೀತಿಯಾಗಿ ಮಹತ್ವದ ಆದೇಶವನ್ನು ಕೂಡ ಮಾಡಿರುವಂತದ್ದು. ಓಸಿ ಸಿಗದೇನೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇತ್ತು. ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೂ ಕೂಡ ಓಸಿ ಬೇಕಾಗಿತ್ತು, ಅದು ಕೂಡ ಈಗ ಇಲ್ಲ. ಈಗ ಓಸಿಯಿಂದ ವಿನಾಯಿತಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಏನು ಈ ಒಂದು 1200 ಚದರ ಅಡಿ ವಿಸ್ತೀರ್ಣದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾರೆ, ಅವರು ವಿದ್ಯುತ್ ಸಂಪರ್ಕವನ್ನು ಕೂಡ ಪಡೆಯಬಹುದಾಗಿದೆ. ಆದ್ರೆ ನಕ್ಷೆ ಮಂಜೂರಾತಿ ಇರಲೇಬೇಕಾಗುತ್ತೆ. ನಕ್ಷೆ ಮಂಜೂರಾತಿ ಇದ್ದು ಇಂತಹ ನಿಯಮಾವಳಿಗಳನ್ನ ಆದೇಶ ಒಳಗೊಂಡಂತಹ ಆದೇಶ ಏನಿದೆ, ಅವರು ಓಸಿಯಿಂದ ವಿನಾಯಿತಿನ ಪಡೆಯಬಹುದಾಗಿದೆ. ಅರ್ಪಿತಾ, ಧನ್ಯವಾದ ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.